ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ ಎಲ್ಲರೂ? ನೋಡಿ, ಇವತ್ತು ನಾನೇನು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಹೀರೆಕಾಯಲ್ಲಿ ಎಣ್ಣೆಗಾಯಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಫಸ್ಟ್ಗೆ ಒಂದು ಪ್ಲೇಟಲ್ಲಿ ಕಡಲೆಬೀಜ, ಒಂದು ಕೈ ಫುಲ್ಲು, ಒಂದು ಇಡೀ ಫುಲ್ಲು ಒಂದು ಕೈ ಕಡಲೆಬೀಜ, ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು 10-12 ಮೆಣಸು, ಒಂದು ಸ್ಪೂನಷ್ಟು ಎಳ್ಳು. ಫಸ್ಟು ನೋಡಿ, ಇದನ್ನೆಲ್ಲ ನಾವು ಏನು ಇಟ್ಕೊಂಡಿದ್ದೀರಲ್ವ ಇಲ್ಲಿ ಪ್ಲೇಟಲ್ಲಿ, ಇದನ್ನೆಲ್ಲ ನಾವು ಫಸ್ಟು ಹುರ್ಕೋಬೇಕು. ಆಮೇಲೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, 2 ಟೊಮೆಟೊ, ನೋಡಿ ಒಂದು ಅರ್ಧ ಹಾಫ್ ಅಂದರೆ ಒಣಗಿರೋ ಕೊಬ್ಬರಿ, ಆಮೇಲೆ ಒಂದು ಹುಣಸೆಹಣ್ಣು ನೀರು, ಹೀರೆಕಾಯಿ. ಫಸ್ಟು ನಾವು ಈ ಪ್ಲೇಟಲ್ಲಿ ಏನು ಇಟ್ಕೊಂಡಿದ್ದೀನಲ್ವ ನಾನು, ಇದನ್ನೆಲ್ಲ ನಾವು ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬನ್ನಿ, ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೆಲ್ಲ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಮೆಣಸು, ಆಮೇಲೆ ಇದು ಚಕ್ಕೆ, ಒಂದು ಹಾಫ್ ಚಕ್ಕೆ, ತುಂಬ ಚಿಕ್ಕದು ಚಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಒಂದು 2 ಲವಂಗ ಹಾಕ್ಕೊಳ್ಳಿ. ನಾನು ಅದನ್ನು ಹೇಳೋದು ಮರ್ತುಬಿಟ್ಟೆ. ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ಫಸ್ಟ್ ಇದನ್ನು ಫ್ರೈ ಮಾಡ್ಕೊತೀನಿ. ಆಮೇಲೆ ಕಡಲೆಬೀಜನೂ ಬ್ಯಾಡಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೀನಿ. ಬನ್ನಿ, ಫಸ್ಟ್ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ನಾನಿನ್ನೇನು ಎಣ್ಣೆ ಹಾಕ್ತಾಯಿಲ್ಲ ಫ್ರೈ ಮಾಡೋದಕ್ಕೆ. ಎಣ್ಣೆ ಹಾಕ್ತಿರೋದನ್ನೇ ಫ್ರೈ ಮಾಡ್ತಾಯಿದ್ದೀನಿ. ನೀವು ಎಣ್ಣೆ ಹಾಕ್ಕೋಬೇಡಿ, ಎಣ್ಣೆ ಹಾಕ್ದಿರೋನೇ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು, ಉರಿನ. ನನಗೆ ಟೈಮ್ ಆಗೋಗಿದೆ ಲಂಚ್ಗೆ, ಹಾಗಾಗಿ ನಾನು ಬೇಗ ಮಾಡ್ತಾಯಿದ್ದೀನಿ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಏನೇನು ತೋರಿಸ್ತೀನಿ, ನಾನು ಯಾವ್ದಾದ್ರು ಫ್ರೈ ಮಾಡಬೇಕು ಅಂತ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಕಡಲೆಬೀಜನ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನನಗೆ ಈ ರೆಸಿಪಿ ಬಂದು ನಮ್ಮ ದೊಡ್ಡಮ್ಮ ಇದ್ದಾರೆ, ಶೋಕ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು, ನಾನು ಅವ್ರನ್ನ ಅಮ್ಮ ಅಂತ ಕರಿತೀನಿ. ಸೊ ಅವರು ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು, ಈ ಥರ ಮಾಡಬೇಕು, ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಬದನೆಕಾಯಲ್ಲಿ ಬೇಕಾದರೂ ಮಾಡ್ಕೊಬೋದು, ಹೀರೆಕಾಯಲ್ಲಿ ಮಾಡಬೇಕಾದ್ರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಅವರೇ ಹೇಳಿದ್ದು ರೆಸಿಪಿನ. ನಾನು ಆ್ಯಕ್ಚುಲಿ ಬರೆದಿಟ್ಕೊಂಡಿದ್ದೀನಿ ರೆಸಿಪಿನ, ಹಾಗಾಗಿ ಇವತ್ತು ನಿಮಗೂ ತೋರಿಸೋಣ, ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಮಾಡ್ಕೊಂಡು ತಿನ್ನಿ. ಈ ಥರ ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ ತುಂಬ ರುಚಿಯಾಗಿರುತ್ತೆ. ನಾನು ಯಾವ್ಯಾವ ಥರ ತೋರಿಸ್ತೀನೋ ನೀವು ಅದೇ ಥರನೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈಗ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗ ಮಿಕ್ಸಿನಲ್ಲಿ ಹಾಕ್ಕೊಳ್ಳೋಣ ಇದನ್ನೆಲ್ಲ. ಇದರಲ್ಲೇ ನಾನು ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತೀನಿ. 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕ್ದಿರನೇ ಮಿಕ್ಸಿ ಮಾಡ್ಕೊಬೇಕು. ಇದನ್ನು ಹುರಿದಿದ್ದೀರಲ್ವ, ನಾವು ಫ್ರೈ ಮಾಡಿದ್ದೀರಲ್ವ, ಹಾಗಾಗಿ ನೀರು ಹಾಕ್ದಿರದೇ ನಾವು ಮಿಕ್ಸಿ ಮಾಡ್ಕೊಂಬೋಣ. ಬನ್ನಿ, ಫಸ್ಟು ಕೊಬ್ಬರಿ ರುಬ್ಕೊಬೋಣ ನಾವು, ಇಲ್ಲಾಂದರೆ ಬೇಗ ಇದಾಗಲ್ಲ, ಸ್ಮೂತಾಗಲ್ಲ, ಇದು ಹಂಗಂಗೆ ಇರುತ್ತೆ. ಸೊ ಫಸ್ಟ್ ನಾನು ಕೊಬ್ಬರಿ ರುಬ್ಕೊಬಂದ್ಬಿಡ್ತೀನಿ. ನೋಡಿ, ಈ ಥರ ನಾವು ಪುಡಿ ಮಾಡ್ಕೊಬೇಕು. ಈಗ ನಾವು ಇದೇ ಪ್ಯಾನ್ನಲ್ಲಿ ನಾವು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ರಲ್ವ, ಆ ಈರುಳ್ಳಿನೂ ಹಾಕೋಣ. ಆಮೇಲೆ ಒಂದು ಬೆಳ್ಳುಳ್ಳಿನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ನಾನು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಇದು ನಾನು ರುಬ್ಕೊಂಡಿದ್ದೀನಲ್ವ, ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ, ಇದರಲ್ಲಿ ನನಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೋಡಿ,
ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೀರು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಒಂದು ಅರ್ಧ ಲೋಟ, ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೀರು. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ನಾನು. ಯಾಕಂದರೆ ಎಣ್ಣೆಗಾಯಿ ಅಂತ ಹೇಳ್ಬಿಟ್ಟಂತಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ನನಗೆ ಟೇಸ್ಟಾಗಿರುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ. ಈ ಥರ ಒಂದು ಈರುಳ್ಳಿಕಾಯಿ ಇರುತ್ತಲ್ವ, ಅದನ್ನು ಒಂದು 5 ಪೀಸ್ ಮಾಡಿ, ಆ ಪೀಸ್ನ ನೋಡಿ ಈ ಥರ 4 ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ತೋರಿಸ್ತಾ ಇದ್ದೀನಿ. ಎಲ್ಲನೂ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದರೊಳಗಡೆ ನಾನು ಇದು ರುಬ್ಬಿದ್ದೇನಲ್ವ ಈ ಮಸಾಲಾನ ತುಂಬ್ತೀನಿ. ಫಸ್ಟು ಇದು ಎಣ್ಣೆ ಕಾಯಲಿ, ಅಷ್ಟರಲ್ಲಿ ನಾನು ಇದನ್ನು ಎಲ್ಲನೂ ಮಸಾಲೆ ತುಂಬ್ತೀನಿ. ನಾನು ಬೇಕಾಗಿದೆ. ನಾನೀಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಮಸಾಲೆ ಉಳಿದಿದೆ ಸ್ವಲ್ಪ. ಈ ಮಸಾಲೆನ ನಾನು ನೀರು ಹಾಕ್ಬಿಟ್ಟು ಫಸ್ಟ್ ಇದನ್ನು ಹಾಕ್ತೀನಿ ನಾನು. ಎಳೆದು ತುಂಬ ಎಳೆದು ಸಿಗುತ್ತಲ್ಲ ಹೀರೆಕಾಯಿ, ಆ ಎಳೆದು ಸಿಕ್ಕಿದ್ರೆ ಅದರಲ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಈ ಥರ ಫಿಲ್ಲಿಂಗ್ ಮಾಡಿ ಎಣ್ಣೆಗಾಯಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನನಗೆ ಸ್ವಲ್ಪ ಬಲ್ತಿದೆ, ನನಗೆ ಎಳೆದು ಸಿಗಲಿಲ್ಲ, ತುಂಬ ಚಿಕ್ಕದು ಸಿಗಲಿಲ್ಲ ಹೀರೆಕಾಯಿ. ಸೊ ಹಾಗಾಗಿ ಯಾವುದೋ ಒಂದು ಸಿಗ್ತಲ್ಲ ಅಂತ ನಾನು ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಇದು ಎಣ್ಣೆ ಫ್ರೈ ಇದು ಆಗಲಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಕಲರ್ ಬಂದಾದಮೇಲೆ ನಾನು ಇದನ್ನು ಹಾಕಿದ್ದೆಲ್ಲ ಫಿಲ್ ಮಾಡ್ಕೊಂಡಿದ್ದೇನಲ್ಲ ಈ ಹೀರೆಕಾಯಿನ ಇದರಲ್ಲಿ ಹಾಕ್ತೀನಿ. ಆದಮೇಲೆ ಹೀರೆಕಾಯಿನ ಸ್ವಲ್ಪ ಫ್ರೈ ಮಾಡಬೇಕು, ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬನ್ನಿ. ನಾನು ಇದು ಫ್ರೈ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಈರುಳ್ಳಿ ಗೋಲ್ಡನ್ ಕಲರ್ ಆಗಿದೆ. ನಾನೀಗ ಹೀರೆಕಾಯಿ ತುಂಬಿಸಿಟ್ಟಿದ್ನಲ್ಲ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಮೇಲೆ ಫ್ರೈ ಮಾಡಬೇಕು. ನೋಡ್ಕೊಂಡು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಎಣ್ಣೆಯನ್ನು ಸರಿಯಾಗಿ ಹೀರೆಕಾಯಿಲ್ಲ ನಾನು ಇದು ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಡೋಣ. ಮಿಕ್ಸಿಲಿ ಇತ್ತಲ್ವ ಅದು ಮಸಾಲೆ, ಇದರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆಕ್ಸ್ಟು ಹುಣಸೆಹಣ್ಣು ರಸ ನೆನೆಸ್ಕೊಂಡಿದ್ನಲ್ಲ, ಆ ಹುಣಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಬೆಂದ್ಬಿಡುತ್ತೆ. ಹೀರೆಕಾಯಿ ಆಗಲಿ ಬದನೆಕಾಯಿ ಆಗಲಿ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ ಇದನ್ನು. ನೋಡಿ, ಇದೆ ಫೈನಲಿ ಸಾಂಬಾರು. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ, ತಿನ್ನಿ ಪ್ಲೀಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಾಯ್ಸ್ ಸ್ವಲ್ಪ ಜೋರಾಗಿ ಬರ್ತಾಯಿಲ್ಲ, ಸೊ ಹಾಗಾಗಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಈ ಥರ ಒಂಥರ ಮಾಡ್ಕೊಂಡು ತಿನ್ನಿ. ಆಮೇಲೆ ನೀವೇ ಹೇಳ್ತೀರ ಕಮೆಂಟಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ದೋಸೆ ಜೊತೆ, ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ಜೋಳದ ಮುದ್ದೆ ಜೊತೆ, ರಾಗಿ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ರೆಸಿಪೀಸ್ನ ನಾನು ಹಾಕ್ತಾಯಿರ್ತೀನಿ, ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ತುಂಬ ಹೃದಯದ ಥ್ಯಾಂಕ್ಸ್, ಧನ್ಯವಾದಗಳು. ಬನ್ನಿ ತಿನ್ನೋಣ. ನಾನು ಇದರಲ್ಲಿ ಖಾರ ಏನೂ ಹಾಕಿಲ್ಲ. ನಾನು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ನಲ್ವ, ಸೊ ಹಾಗಾಗಿ ಖಾರ ಏನೂ ಹಾಕಿಲ್ಲ. ನೀವು ಬೇಕಾದರೆ ನೀವು ಖಾರ ಜಾಸ್ತಿ ತಿನ್ನೋರಾದರೆ ನೀವು ಬೇಕಾದರೆ ಖಾರ ಹಾಕ್ಕೋಬೋದು. ನಾನು ಖಾರ ಏನೂ ಹಾಕಿಲ್ಲ, ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ನಲ್ವ, ಸೊ ಹಾಗಾಗಿ ನಾನು ಖಾರ ಏನೂ ಹಾಕಿಲ್ಲ. ಬೇಕಾದರೆ ನೀವು ಹಾಕ್ಕೊಳ್ಳಿ, 1 ಸ್ಪೂನೋ 2 ಸ್ಪೂನ್ ಅಷ್ಟು ಬೇಕಾದ್ರೆ ಖಾರ ಹಾಕ್ಕೋಬೋದು ನೀವು. ಆಮೇಲೆ ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಫಸ್ಟು ಹೀರೆಕಾಯಿ ಬೇಯೋದ್ರಲ್ಲೂ ಹಾಕಿರ್ತೀರಿ,
ಸೊ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ಉಪ್ಪನ್ನು.